ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸರ್ಕಾರದ ಭೂ ಸ್ವಾಧೀನ ವಿರುದ್ಧ ಕಳೆದ 81 ದಿವಸ ಧರಣಿ ಹೋರಾಟದ ಅಂಗವಾಗಿ ಬೈಕ್ ರ್ಯಾಲಿ ವಿಧಾನಸೌಧ ಮುತ್ತಿಗೆ ಹಾಕಲು ಸಮಸ್ತ ರೈತರೆಲ್ಲರೂ ದಿನಾಂಕ 5/6/2026ರಂದು ಬೈಕ್ ರ್ಯಾಲಿ ವಿಧಾನಸೌಧ ಮುತ್ತಿಗೆ ಹಾಕುವಂತೆ ರಾಜ್ಯ ಸಂಘದ ಆದೇಶದ ಮೇರೆಗೆ ರಾಜ್ಯ ಉಪಾಧ್ಯಕ್ಷರಾದ ರೆಡ್ಡಿಹಳ್ಳಿ ವೀರಣ್ಣನವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಹೋಬಳಿಯ ಜಂಗಮಹಳ್ಳಿಗಳಲ್ಲಿ 13,823 ಎಕರೆ ಫಲವತ್ತಾದ ಭೂಮಿಯನ್ನು ಸರ್ಕಾರ ಭೂ ಸ್ವಾಧೀನ ಮಾಡಿದ್ದಾರೆ. ಇಲ್ಲಿ ರೈತರು ಹಣ್ಣು, ತರಕಾರಿ, ಸೊಪ್ಪು, ಗೋಡಂಬಿ, ಶುಂಠಿ ಅಲ್ಲದೆ ರೇಷ್ಮೆ ಬೆಳೆಯುತ್ತಿದ್ದಾರೆ. ತೆಂಗು, ಅಡಿಕೆ ಬೆಳೆಯುತ್ತಿದ್ದು ಈ ಭೂಮಿಯನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಎಂದು ಹೇಳಿದರು. ಕೆಲ ದಿನಗಳ ಹಿಂದೆ ಜಿಲ್ಲಾ ಮಂತ್ರಿ ಹೋರಾಟದ ದೂರವಾಗುತ್ತದೆ ಎಂದು ಭಾವಿಸಿದ್ದ ರೈತರಿಗೆ ನಿರಾಸೆ, ರೈತರ ಮೇಲೆ ಬಲ ಪ್ರಯೋಗಿಸಿದ್ದು ಸರ್ಕಾರ ರಾಜ್ಯ ಸರ್ಕಾರ ಕೈಯನ್ನು ಕಬಳಿಸಲು ಹೇಳಿ ರೈತರ ಭೂಮಿಯನ್ನು ಕಬಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗೂ ಭೂ ಸ್ವಾಧೀನಕ್ಕೆ ಸರ್ಕಾರ ಗಮನ ಸೆಳೆಯಲು ದಿನಾಂಕ 5/6/2026ರಂದು ವಿಧಾನಸೌಧ ಮುತ್ತಿಗೆ ಹಾಗೂ ಚಿಕ್ಕಬಳ್ಳಾಪುರದಿಂದ ಕಚೇರಿಯಿಂದ 10,000 ಬೈಕ್ ರ್ಯಾಲಿಯೊಂದಿಗೆ ವಿಧಾನಸೌಧ ಮುತ್ತಿಗೆ ಎಲ್ಲ ರೈತರು ಆಗಮಿಸಿ ಎಂದು ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಕರೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಮಹೇಶ್ ಎನ್ ನಗರಂಗೆರೆ, ರೈತ ಮುಖಂಡರಾದ ತಿಪ್ಪೇಸ್ವಾಮಿ, ಚಂದ್ರಪ್ಪ, ಆಂಜನೇಯ ಇತರರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಆದರೆ ಆ ನಿಟ್ಟಿನಲ್ಲಿ ಆ ಇಲಾಖೆಯು ಸಹ ಕೇವಲ ಒಂದು ಆಸ್ತಿಗಳನ್ನ ಅಥವಾ ರೈತರ ಭೂಮಿಗಳನ್ನ ವಶಪಡಿಸಿಕೊಳ್ಳುವುದಕ್ಕೆ ಅಥವಾ ಅದನ್ನ ಅಭಿವೃದ್ಧಿಪಡಿಸುವಂತ ನೆಪದಲ್ಲಿ ಒಂದು ಹಂತದಲ್ಲಿ ಫಲವತ್ತಾದ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಮಗೆ ಆಹಾರ ಉತ್ಪನ್ನಗಳು ಕಡಿಮೆ ಆಗುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಜೊತೆಗೆ ಇಲ್ಲಿ ಲಾಬಿ ಮಾಡುವುದಕ್ಕೆ ರಾಜಕಾರಣಿಗಳ ಮತ್ತು ಅವರಿಗೆ ಲಾಬಿ ಮಾಡಲಿಕ್ಕೆ ಒಂದು ರಿಯಲ್ ಎಸ್ಟೇಟ್ ಒಂದು ಅಭಿವೃದ್ಧಿಪಡಿಸಿಕೊಂಡು ತನ್ನ ಸ್ವಂತಕ್ಕೆ ಅವರು ಆ ಆಸ್ತಿನ ಕಬಳಿಸುವಂತ ಮತ್ತೆ ಅವರ ಆರ್ಥಿಕವಾಗಿ ಅವರು ಬೆಳೆಯೋದಕ್ಕೋಸ್ಕರ ಇವತ್ತು ನಮ್ಮ ಏನು ಇಡೀ ಕರ್ನಾಟಕದಂತ ಒಂದು ಈಗಾಗಲೇ ನೋಡ್ತಾ ಇದ್ವಿ, ಬಿಡದಿನಲ್ಲಿ 8,000 ಎಕರೆ ಅಷ್ಟನ್ನ ಸ್ಮಾರ್ಟ್ ಸಿಟಿಗೆ ಮಾಡ್ಬೇಕಂತ ಹೊರಟಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗ್ರಾಮದ 13 ಹಳ್ಳಿಗಳಲ್ಲಿ ಒಂದು ಫಲವತ್ತಾದ ಈ ಭೂಮಿನ ಇವರು ಕಸ್ಕೊಂಡು ಇವರು ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದು. ಯಾಕೆ ಆ ಅದ್ರ ಮೇಲೆ ಆಸಕ್ತಿ ಅಷ್ಟು ಇದೆ? ಭೂಮಿಗಳನ್ನು ಪಡ್ಕೊಳ್ಳಿ. ಯಾವ ರೀತಿ ಯಾವುದು ಬೇಸಾಯಕ್ಕೆ ಯೋಗ್ಯವಲ್ಲ ಅಂತ ಪ್ರದೇಶಗಳಲ್ಲಿ ಸಾಕಷ್ಟು ಸರ್ಕಾರಿ ಜಮೀನುಗಳಿದೆ, ಅದನ್ನ ಅಭಿವೃದ್ಧಿಪಡಿಸಿ. ಬಂಜರು ಭೂಮಿ ಅಭಿವೃದ್ಧಿಪಡಿಸಿ. ಅದ್ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮಗಿದೆ. ಒಟ್ಟಾರೆ ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಈ ಒಂದು ಭೂಮಿಯ ಉಳಿಸುವ ಪ್ರಯತ್ನದಲ್ಲಿ ಏನೆಲ್ಲ ಅವರ ಶ್ರಮ ಇದೆ ಅದಕ್ಕೆ ನಾವು ಸಹ ಭಾಗಿಯಾಗ್ತೀವಿ. ಈಗಾಗಲೇ ನಾವು ಬಿಡದಿ ಮತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಇವತ್ತು ಕೋಲಾರದಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ಸಹ ಇದೆ. ಬಹುತೇಕ ಎಲ್ಲಾ ಕಡೆಯೂ ಸಹ ಇವತ್ತು ರೈತರ ಪರವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾ ಇದ್ದೀವಿ. ಯಾಕಾಗಿ ಅಂದ್ರೆ ನಮ್ಮ ಭೂಮಿಯನ್ನ ಉಳಿಸುವಂತ ಪ್ರಯತ್ನಕ್ಕೆ ನಾವು ಖಂಡಿತವಾಗೂ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ, ಮುಂದುವರೆದು ಸಹ ಕೊಡ್ತೀವಿ. ಏನು ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಜೂನ್ 5ನೇ ತಾರೀಕಿಗೆ ನಾವು ಸಹ ಬೆಂಬಲವನ್ನು ಕೊಟ್ಟು ಅವರಿಗೆ ಸಹಕಾರ ಮಾಡ್ತೀವಿ. ಒಟ್ಟಿನಲ್ಲಿ ಸರ್ಕಾರಗಳು ಏನು ನಿಯಮಗಳಿದ್ದಾವೆ ಅದನ್ನು ದಯವಿಟ್ಟು ಒಂದು ಹಂತಕ್ಕೆ ಪರಿಶೀಲಿಸಿ ಈ ರೈತರ ಭೂಮಿಯನ್ನು ದಯವಿಟ್ಟು ವಶಪಡಿಸಿಕೊಳ್ಳಿ ಅಂತ ಹೇಳ್ತಾ ಅದು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಅದು ಉಳಿಸುವಂತ ಪ್ರಯತ್ನ ಆಗಲಿ ಅನ್ನೋದು ಗಮನಿಸ್ತಾ ಇದ್ದಾರೆ. ಅಂದ್ರೆ ಏನು ಮೇನ್ ರೋಡು, ರಸ್ತೆಗಳು, ಹೈವೇ ರೋಡ್ಗಳು ಏನಿದಾವೋ ಆ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಭೂಮಿಗಳು ಮತ್ತು ನಗರ ಪಟ್ಟಣಗಳಿಗೆ ಸಮೀಪದಲ್ಲಿರ್ತಕ್ಕಂಥ ಭೂಮಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ವಿವೇಕಿಗಳು. ಯಾಕಪ್ಪ ಅಂದ್ರೆ ಇದು ಏನು ಕೈಗಾರಿಕೆಗಳು ನೆಪದಲ್ಲಿ ಮಾಡಿ ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡ್ತಕ್ಕಂಥ ನೆಪದಲ್ಲಿ ಇಂಥ ಭೂಮಿಗಳನ್ನ ಒಕ್ಕಲಿಪಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಬ್ಬ ಹೆಣ್ಮಗಳು ಒಂದು ಪಾಯಿಂಟ್ ಹೇಳಿದ್ರು ನಮ್ಮ DC ಶಿವಕುಮಾರ್ ಅವರಿಗೆ. ಇವತ್ತೇನು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಕೂಡ ಅವರ ಭೂಮಿಯನ್ನ ನಾವು ಯಾವುದೇ ಕಾರಣದಿಂದ ಬಿಡೋದಿಲ್ಲ, ಅಲ್ಲಿ ಯಾರು ರೈತರೇ ಇಲ್ಲ, ರೈತರು ಯಾರು ಅಲ್ಲಿ ಇಲ್ಲೇ ಇಲ್ಲ, 10 ಜನ 5 ಜನ ಇರ್ಬೋದು ಅಷ್ಟೇ, ಇದ್ದರು ಯಾರು ರೈತರೇ ಇಲ್ಲ ಅಂತ ಹೇಳಿದ್ದಕ್ಕೆ ಒಬ್ಬ ಹೆಣ್ಮಗಳು ಹೇಳಿದಾಳೆ, ಸ್ವಾಮಿ DK ಶಿವಕುಮಾರ್ ಅವರೇ, ನೀವು ಹೇಳ್ತಕ್ಕಂಥದ್ದು ಇದು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ. ನೀವು ಕೂಡ ಕೆಂಚಣ್ಣನ ಮಗ ಅಲ್ಲ ಅಂದ್ರೆ ನಿಮ್ಗೆ ಸಿಟ್ಟು ಬರುತ್ತಾ ಇಲ್ವೇ? ನಾವು ನಮ್ಮ ಭೂಮಿ ನಿಮ್ಮದಲ್ಲ ಅಂದ್ರೆ
ನಮಗೆ ಸಿಟ್ಟು ಬರುತ್ತಾ ಇಲ್ವೇ? ಇದಕ್ಕೆ ಉತ್ತರ ಕೊಡು. ಇಲ್ಲ ಅಂದ್ರೆ ನೀನು ಕೆಂಪಣ್ಣ ಮಗ ಅಲ್ಲ ಅಂತ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕೂಡ ಒಬ್ಬ ಹೆಣ್ಣು ಮಗಳು ಕೂಡ ಈ ಘೋಷಣೆ ಮಾಡಿದ್ದಾಳೆ. ಲೆಕ್ಕ ಹಾಕಿ ಸ್ವಾಮಿ. ಭೂಮಿ ತಾಯಿ ಅಂದ್ರೆ ಏನು? ಈ ದೇಶದ ಸಂಪತ್ತು. ಭೂಮಿ ತಾಯಿ ದೇಶವನ್ನೇ ಸಾಕ್ತಕ್ಕಂಥವಳು, ರಾಜಕಾರಣಿಗಳಲ್ಲ. ಆ ಕಾರಣದಿಂದ ಯಾವುದೇ ಕಾರಣದಿಂದ ನಾವು ಏನೀಗ ಭೂಮಿಯನ್ನು ಮಾಡ್ಕೊಂಡಿದ್ವಿ, ಈ ಭೂಮಿಗೆ ತಮ್ಮ ಪ್ರಾಣ ಹೋದ್ರು ರಕ್ತ ಕೊಡ್ತೀವಿ, ಭೂಮಿ ಬಿಡದಿಲ್ಲ ಅಂತ ಅಡ್ಡ ಮಾಡಿದರೆ ಯಾವತ್ತೂ ಕೂಡ ಈ ಭೂಮಿ ಆ ವಶಕ್ಕೆ ಕೊಡೋದಿಲ್ಲ, ರೈತರು ವಶವಾಗಿ ಇರುತ್ತೆ ಅಂತ ಹೇಳಿ ನಾನು ಎಲ್ಲರಿಗೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.